ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ನಾನು 500 ಜನ ಮಕ್ಕಳು ಎಕ್ಸಾಮ್ ಬರೆಯಕ್ ಬಂದಿಲ್ಲ ಅಂತ ಮಾಹಿತಿ. ಅಲ್ಲಲ್ಲ, ನಿಮ್ಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟು ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಇರೋದೇ 3214 ಮಕ್ಕಳು. ಅದರಲ್ಲಿ 3011 ಮಕ್ಕಳು ಬರ್ದಿದ್ದಾರೆ, ಎಕ್ಸಾಮ್ ಬರ್ದಿದ್ದಾರೆ. ಇನ್ನು 200 ಅವ್ರನ್ನೂ ಸಹ ಈಗ ಯಾಕೆ ಬಂದಿಲ್ಲ? 200 ಜನ ಯಾಕೆ ಬಂದಿಲ್ಲ? ಅಲ್ಲ, ಅವರು ಕೆಲವರು ಅದೇ ಮಧ್ಯದಲ್ಲಿ ಎಕ್ಸಾಮ್ ರಿಜಿಸ್ಟರ್ ಆಗಿದ್ದಾರೆ. ರಿಜಿಸ್ಟರ್ ಆಗಿ ಕೆಲವರು ಎಕ್ಸಾಮ್ಗೆ ಬರ್ದಂಗೆ ಆಗಿದೆ. 200 ಜನ ಬಂದಿಲ್ಲ. ಅಲ್ಲ, ಹುಡುಗರು ಎಷ್ಟು ಜನ, ಹುಡುಗಿರು ಎಷ್ಟು ಜನ? ಅದು ನಾನು ಮಾಹಿತಿ ಕೊಡ್ತೀನಿ ಸರ್. ಅಲ್ಲ, ಇವಾಗ ಅದೇ ನನಗೆ ಇಂಪಾರ್ಟೆಂಟ್. ಈಗ 200 ಜನ ಸ್ಟೂಡೆಂಟ್ಸ್ ಏನ್ ರೀಸನ್ ಇಂದ ಬಂದಿಲ್ಲ? ಬಸ್ ಫೆಸಿಲಿಟಿ ಇಲ್ದಿರ ಬಂದಿಲ್ವಾ? ಇಲ್ಲ ಅವ್ರ ಆರ್ಥಿಕವಾಗಿ ಏನ್ ಸಮಸ್ಯೆ ಆಗಿದ್ಯಾ? ಇಲ್ಲ ಬುಕ್ಸ್ ಪ್ರಾಬ್ಲಮ್ ಆಗಿದ್ಯಾ? ಫಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿ. ಈಗ ರ್ಯಾಂಕ್ ಸ್ಟೂಡೆಂಟ್ಸ್ ಗಳು ಬಂದಿರೋದಕ್ಕ ಕರ್ಕೊಂಡು ಹೋಗ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಗೆದ್ದು ಏನು ಪಾಸ್ ಆಗಿರೋದಕ್ಕೆ ಯಾವ್ದೋ ಒಂದು ಕಾಲೇಜಿಗೆ ಆಗುತ್ತೆ. ಇವತ್ತು ಎಕ್ಸಾಮೇ ಬರೆಯಕ್ ಬಂದಿಲ್ಲ, ಅವ್ರ ಪರಿಸ್ಥಿತಿ ಏನಾಗಿದೆ ನನ್ಗೆ ಐತೆ ಅಟ್ಲೀಸ್ಟ್. ಈಗ ಸರ್ ಅವ್ರಿಗೂ ಹೇಳಿದ್ವಿ ಬೆಳಗ್ಗೆ ಏನು ಅಂದ್ರೆ ಇಂಥ ಮಕ್ಕಳನ್ನ ಫಸ್ಟ್ ಮನೆ ಭೇಟಿ ಮಾಡಿ ಅವ್ರನ್ನ ಈಗ ಎಕ್ಸಾಮ್ ಕಟ್ಸ್ಬೇಕು. ಈಗ ಅಕಸ್ಮಾತ್ ಹೋಗಿ ಮೀಟ್ ಮಾಡಿ, ಇವಾಗ ಅಸಲಿ ಇದಕ್ಕೆಲ್ಲ ಕಾರಣಕರ್ತರು ದಂಡಾಧಿಕಾರಿಗಳು ಇದನ್ನ ಮಾಡ್ಬೇಕಾಗಿರೋದು. ಜೊತೆಲಿ ನೀವು ಮಾಡ್ಬೇಕು, ಕೋಆರ್ಡಿನೇಟ್ ಮಾಡಿವಿ. ಅದನ್ನ ಮೊದ್ಲೇನೆ ಎಕ್ಸಾಮ್ ಬರೆಯಕ್ ಬಂದಿಲ್ಲಲ್ಲ, ಅದನ್ನ ನೀವು ಆವಾಗ್ಲೇನೆ ಅದನ್ನ ಪ್ರಿಪರೇಷನ್ ತಗೊಬೇಕಾಗಿತ್ತು. ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ತಾಲೂಕಲ್ಲಿ ಇವತ್ತು 3000 ಹೆಚ್ಚು ವಿದ್ಯಾರ್ಥಿಗಳು SSLC ಎಕ್ಸಾಮ್ ಅಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಅದರಲ್ಲಿ 2500 ಜನ ಪಾಸ್ ಆಗಿದ್ದಾರೆ, ಇನ್ನ 500 ಜನ ಫೈಲ್ ಆಗಿದ್ದಾರೆ, ಇನ್ನು 200 ಜನ ಎಕ್ಸಾಮ್ ಬರೆಯಕ್ಕೆ ಬಂದಿಲ್ಲ. ಈ ಮಾಹಿತಿ ಜನಗಳಿಗೆ ಗೊತ್ತಾಗ್ಲಿ ತಿಳಿಲ್ಲ ಅಂತ ಕಾರಣ ಏನಂದ್ರೆ, ಇಲ್ಲಿ ಆಡಳಿತ ಕುಸಿದಿದೆ. ಇದಕ್ಕೆ ಕಾರಣಕರ್ತ ಯಾರಪ್ಪ ಅಂದ್ರೆ, ಮೊದಲು ದಂಡಾಧಿಕಾರಿಗಳು, ಸೆಕೆಂಡ್ ಇಒ. ಇವ್ರುಗಳು 10th ಎಕ್ಸಾಮ್ಗೆ ಪ್ರಿಪ್ರೇಷನ್ ತಕೊಂಡು ಯಾರು ಬಡ ರೈತರು, ಅದು ಬರೋದೇ ರೈತರಲ್ಲೇ ಮಕ್ಕಳೇ ಬರೋದು. ಸೊ ಅವ್ರು 200 ಜನ ಆಬ್ಸೆಂಟ್ ಆಗಿದ್ದಾರೆ, ಎಕ್ಸಾಮ್ ಬರೆಯಕ್ಕೆ ಬಂದ್ರೆ ಅವ್ರು ಯಾವ ಪರಿಸ್ಥಿತಿ ಆಗಿದ್ದಾರೆ ಅದನ್ನ ಮಾಹಿತಿ ಕೊಡಿ ನಾನು ಕೇಳಿದ್ದೇನೆ. ಎರಡನೇದು ಪ್ರೈವೇಟ್ ಸ್ಕೂಲ್ಗಳು. ಅವರು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಫೀಸ್ ಕಟ್ಸ್ಕೊಂಡು ಆ ಬಡವರ ರಕ್ತನ ಹೀರಿ ಆ ಬಡವರ ಕೂಲಿ ಮಾಡಿರೋ ದುಡ್ಡನ್ನ ಈಸ್ಕೊಂಡವರು ಇವತ್ತು 30-35 ಜನ ಸ್ಟೂಡೆಂಟ್ಸು ಪ್ರೈವೇಟ್ ಸ್ಕೂಲಲ್ಲಿ ಫೈಲ್ ಆಗಿದ್ದಾರೆ ಅಂತ ಮಾಹಿತಿ. ಅದಕ್ಕೆ ನಾನು ಹೇಳೋದಂದ್ರೆ, ಯಾಕೆ ಫೈಲ್ ಮಾಡ್ತೀರಿ? ನಾವು ಆ ಬಡವರು ಕಟ್ತಾ ಇರೋದು ಫೀಸು ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡೋಕೆ ಮಾಡ್ತಾರದು. ಯಾರು ಫೈಲ್ ಆಗಿದ್ದಾರೆ ಎಕ್ಸಾಮ್ ಕಟ್ಸಿ ಪಾಸ್ ಮಾಡಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ಅವ್ರದ್ದು 10 ವರ್ಷ ಫೀಸ್ ವಾಪಸ್ ಕೊಡ್ಬೇಕು. ಅವ್ರ ಭವಿಷ್ಯ ಜೊತೆ ಆಟ ಆಡೋದಲ್ಲ. ಸರ್ಕಾರ ಶಾಲೆಗಳಲ್ಲೂ ಅಷ್ಟೇ ಇವರು 200 ಜನ ಮಕ್ಕಳು ಇವತ್ತು ಅವ್ರ ಭವಿಷ್ಯ ಹಾಳಾಗ್ತಾ ಇದೆ. ಇವತ್ತು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೈಲ್ ಆಗಿದೆ. ಯಾಕೆ ಫೈಲ್ ಆಗಿದ್ದಾರೆ? ಅಲ್ಲಿ ಮಾಸ್ಟರ್ಗಳು ಕೊರತೆ, ಕೋಚಿಂಗ್ ಕೊರತೆ ಇರೋದ್ರಿಂದ ಇವತ್ತು 700 ಜನ ವಿದ್ಯಾರ್ಥಿಗಳು ಇವತ್ತು ಬೀದಿ ಪಾಲಾಗಿದ್ದಾರೆ ಗೌರಿಬಿದನೂರು ತಾಲೂಕಲ್ಲಿ. ಇದರಿಂದ ನಾವು ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡು ನಾನು ಹೇಳಿದ್ದೀನಿ, ನನಗೆ ಸೋಮವಾರ ಹೊರಗಡೆ ಕೊಡ್ಬೇಕು. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಯಾರು ಬಂದು ಎಕ್ಸಾಮ್ ಬರ್ದಿಲ್ಲ, ಕಾರಣ ಏನು ಪ್ರಾಬ್ಲಮ್ ಮನೇಲಿ? ಯಾಕಂದ್ರೆ 200 ಜನ ವಿದ್ಯಾರ್ಥಿಗಳು ಇವತ್ತು ಬಂದು ಎಕ್ಸಾಮ್ ಬರ್ದಿಲ್ಲ, 1 ವರ್ಷ ಪೂರ್ತಿ ಓದಿ ಎಕ್ಸಾಮ್ ಬರ್ದಿಲ್ಲ. ಅವರು ಮನೆಯಲ್ಲಿ ಪರಿಸ್ಥಿತಿ ಹೆಂಗಿದೆ, ಆ ವಿದ್ಯಾರ್ಥಿ ಪರಿಸ್ಥಿತಿ ಹೆಂಗಿದೆ, ಯಾತಕ್ಕಾಗಿ ಅವ್ರು ಬಂದಿಲ್ಲ ಅನ್ನೋದು ನಮ್ಗೆ ಬೇಕಾಗಿರೋದು. ಅದಕ್ಕೆ ನಾನು ಕೇಳಿದ್ದೀನಿ, ಮಾಸ್ಟರ್ಗಳು ಕಳಿಸಿ ಹೇಳಿದ್ದಾರೆ. ಯಾವ ಮಾಸ್ಟ್ರು ಯಾವ ಸ್ಕೂಲಲ್ಲಿ ಆ ವಿದ್ಯಾರ್ಥಿ ಬಂದಿಲ್ಲ ಅನ್ನೋ ಮಾಹಿತಿ ಕಲೆಕ್ಟ್ ಮಾಡಿ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ನಾನು ಎಜುಕೇಷನ್ ಮಿನಿಸ್ಟ್ರಿಗೆ ನಾನು ಲೆಟರ್ ಬರೆದು ಆ ಮಾಸ್ಟರ್ನ ಸಸ್ಪೆಂಡ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಒಂದು ಬಡವರು ಹುಡುಗರ ಜೊತೆ ಕುಟುಂಬದ ಜೊತೆ ಆಟ ಆಡೋದಲ್ಲ. ಅದು ನಾನು BO ಅವ್ರಿಗೆ ಹೇಳಿದ್ದೀನಿ, ಸರ್ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಸ್ಟರ್ ನೇರವಾಗಿ ಹೇಳ್ತೀನಿ, ಹೈಸ್ಕೂಲ್ ಮಾಸ್ಟರ್ಗಳಿಗೆ 10th ಸ್ಟ್ಯಾಂಡರ್ಡ್ ಕೋಚಿಂಗ್ ಕೊಟ್ಟಿರೋಂಥ ಮಾಸ್ಟರ್ಗಳಿಗೆ ನೀವು ಕೂಡಲೇ ಆ 200 ಜನ ಸ್ಟೂಡೆಂಟ್ಸ್ನ ಪತ್ತೆ ಹಾಕಿ ಅವ್ರ ಕೈಲಿ ಎಕ್ಸಾಮ್ ಬರ್ಸಿ ಪಾಸ್ ಮಾಡಿಸೋಂಥ ಕೆಲಸ ಮಾಡಬೇಕು. ಆಗಿಲ್ಲ ಅಂತ ಹೇಳಿ ಅವ್ರಿಗೇನ ಆರ್ಥಿಕವಾಗಿ ಸಹಾಯ ಬೇಕಾ, ಇಲ್ಲ ಅವ್ರಿಗೇನೋ ಸಮಸ್ಯೆ ಇದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಏನೋ ನಮ್ಮ ಫ್ಯಾಮಿಲಿ ಸಮಸ್ಯೆ ಇದೆ, ನಾನೇ ಬರ್ತೀನಿ ಖುದ್ದಾಗಿ ಅವ್ರನ್ನ ಕೈಯೇ ಕಾಲು ಹಿಡಿದು ಕರ್ಕೊಂಬಂದು ಆ ಮಗುನ ಎಕ್ಸಾಮ್ ಬರ್ಸೋಂಥ ಕೆಲಸ ನಾನು ಮಾಡ್ತೀನಿ. ಅದಕ್ಕಾಗಿ ನಾನು ಇವತ್ತು ಹೇಳಿದ್ದೀನಿ, 1 ವಾರ ಟೈಮ್ ತಗೊಂಡಿದ್ದಾರೆ. ಎಕ್ಸಾಮು 18ನೇ ತಾರೀಕು ಇರೋದು, 18ರೊಳಗಡೆ ನಾವು 5ನೇ ತಾರೀಕು ಕೂಡ ಪ್ರಿಪೇರ್ ಆಗಬೇಕು. ಇದಕ್ಕಾಗಿ ನಾನು ಇವತ್ತು ಭೇಟಿ ಕೊಟ್ಟು ಇವತ್ತು ನಮ್ಮ BO ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೀನಿ. ಇದಕ್ಕೆ ಮೂಲ ಕಾರಣಕರ್ತರುಗಳು ದಂಡಾಧಿಕಾರಿ ಮತ್ತು EO ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಎದ್ದು ಕಾಣಿಸ್ತದೆ ಇಲ್ಲಿ ಪ್ರೈವೇಟ್ ಸ್ಕೂಲ್.